ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸುಮ್ಮನೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ. ಪ್ರೇರೆ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 31ನೇ ವಚನ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇಲಿ. ಮೋಶೆ ಪ್ರವಾದಿಯು ತನ್ನ ಜನರಿಗೆ ಹೇಳ್ತಿದ್ರೆ, ನೀವು ದೇವರಿಗೆ ಮನಪೂರ್ವಕವಾಗಿ ಸಂಪೂರ್ಣ ಮನಸ್ಸಿನಿಂದ ನೀವು ದೇವರನ್ನು ಹುಡುಕಿರಿ, ಆತನು ನೀವು ನಂಬಿರಿ ಎಂಬುದಾಗಿ. ನಿಮ್ಮ ದೇವರಾದ ಯೆಹೋವನು ಆತನು ಕನಿಕರವುಳ್ಳಂತ ದೇವರು, ಆತನು ಪ್ರೀತಿ ಮಾಡುವಂತ ದೇವರು. ಆದುದರಿಂದ ಆತ ನಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ ಮತ್ತು ನಾಶನಕ್ಕೆ ಬಿಡುವುದೇ ಇಲ್ಲ ಎಂಬುದಾಗಿ. ದೇವರು ನಮ್ಮನ್ನು ಮರೆತು ಹೋಗುವಂತರಲ್ಲ, ನಾವು ನಾಶನಕ್ಕೆ ಗುರಿ ಆಗೋದಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಿದ್ರು ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಎಂಬುದಾಗಿ ಇನ್ನು ನೋಡುವಂತರಾಗಿದೆ ಪ್ರೇರೆ. ನಾವು ದೇವರಿಗೆ ವಿರೋಧವಾಗಿ ನಾವು ಏನೆಲ್ಲ ಕೆಲಸ ಮಾಡಿರ್ತೇವೆ, ದೇವ್ರಿಗೆ ವಿರೋಧವಾಗಿ ನಾವ್ ಏನೆಲ್ಲಾ ಮಾಡಿರ್ತೇವೆ ಪ್ರೇರೆ, ಆದ್ರೆ ದೇವ್ರು ನಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ ಪ್ರೇರೆ. ನಾವು ದೇವ್ರಿಗೆ ಮರ್ತು ಹೋಗ್ಬೋದು, ನಾವು ಪ್ರಾರ್ಥನೆ ಮಾಡುವುದಾಗ್ಲಿ, ವಾಕ್ಯ ಓದುವುದಾಗ್ಲಿ, ಪ್ರತಿ ವಿಷಯದಲ್ಲಿ ನಾವು ದೇವರಿಂದ ದೂರ ಹೋಗಿ ನಾವು ಜೀವಿಸಬಹುದು ಪ್ರೇರೆ. ಆದ್ರೆ ದೇವ್ರ ಪ್ರತಿ ವಿಷಯದಲ್ಲಿ ದೇವ್ರ ಆತನ ನಮ್ಮೊಟ್ಟಿಗೆದ್ದು ಆತ ನಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ ಮತ್ತು ನಾಶನಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಿದ್ರೆ ಪ್ರೇರೆ. ನಮಗೆ ಎದುರಾಗುವಂತ ಸಂಕಟಗಳು, ಕಷ್ಟಗಳು, ಪ್ರತಿಯೊಂದು ಸಮಸ್ಯೆಗಳು ಯಾವೇ ಇರ್ಲಿ ನಮ್ಗೆ ನಾಶನಕ್ಕೆ ಬಿಡುವುದಿಲ್ಲ ಪ್ರೇರೆ. ಎಲ್ಲಾ ಸಂಕಟಗಳು, ಸಮಸ್ಯೆಗಳಿಂದ ದೇವರು ಬಿಡಿಸುವಂತರಾಗಿದ್ದಾರೆ ಪ್ರೇರೆ. ಆತ ನಮ್ಮನ್ನು ಕರುಣಿಸುವಂತ ದೇವರು, ನಮ್ಮ ಮೇಲೆ ಕನಿಕರಿಸುವಂತ ದೇವರು, ನಮ್ಮನ್ನು ಪ್ರೀತಿ ಮಾಡುವಂತ ದೇವರು. ಪ್ರತಿ ವಿಷಯದಲ್ಲಿ ಆತ ನಮ್ಮನ್ನು ಸಹಾಯ ಮಾಡಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರು ನಮ್ಮನ್ನು ನಡೆಸ್ತಾರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು, ದೇವ್ರು ನಮ್ಮನ್ನು ನೋಡ್ತಾ ಇಲ್ಲ, ಇಷ್ಟೇ ನಮ್ಮ ಪರಿಸ್ಥಿತಿ, ದೇವ್ರು ನಮ್ಮನ್ನು ಕರುಣಿಸ್ತಾ ಇಲ್ಲ ಎಂಬುದಾಗ ಅಂತ ಇದ್ರೆ ಪ್ರೇರೆ. ಭಯ ಪಡಬೇಡ್ರ. ಆದ್ರೆ ದೇವ್ರು ಮುಂಜಾನೆ ಸಮಯ ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರು, ಅದೇ ರೀತಿಯಾಗಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಿದ್ರು ಪ್ರೇರೆ. ದೇವರು ಕನಿಕರವುಳ್ಳಂತ ದೇವರು, ಆತನು ಮರೆತು ಹೋಗುವಂತ ದೇವರಲ್ಲ, ಆತ ನಮ್ಮನ್ನು ಪ್ರೀತಿ ಮಾಡುವಂತ ದೇವರು, ಆತ ನಮ್ಮನ್ನು ನಾಶನಕ್ಕೆ ಬಿಡುವುದಿಲ್ಲ ಎಂಬುದಾಗಿ. ಪ್ರತಿ ವಿಷಯದಲ್ಲಿ ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಂಡೆ ಮುಂಜಾನೆ ಸಮಯ ದೇವ್ರು ನಮ್ಮನ್ನು ಕನಿಕರಿಸುವಂತ ದೇವರು ಮತ್ತು ನಮ್ಮನ್ನು ಪ್ರೀತಿ ಮಾಡುವಂತ ದೇವ್ರು ಪ್ರೇರೆ. ಮುಂಜಾನೆ ಸಮಯ ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸಿ, ಆಶೀರ್ವದಿಸಿ, ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರೇರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತಂದೆ ಸ್ತೋತ್ರವಾಗ್ಲಿ ಎಸ್ತಯ್ಯ. ಈ ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ಅಪ್ಪ ನಿಮ್ಮ ಕೃಪಾ, ನಿಮ್ಮ ಹಸ್ತದಿಂದ ನಡೆಸುವಂತ ದೇವರಪ್ಪ. ನೀವು ದೇವರಾಗಿದ್ದರಿಂದಲೇ ನಮ್ಮನ್ನು ಕನಿಕರಿಸುವಂತ ದೇವರು, ನಮ್ಮನ್ನು ಪ್ರೀತಿ ಮಾಡುವಂತ ದೇವರು, ನಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಮಗೆ ನಾಶನಕ್ಕೆ ಗುರಿಪಡಿಸುವುದಿಲ್ಲ ಅಪ್ಪ ಅಂತ ಹೇಳಿ ಎಷ್ಟು ಜನರು ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಿದ್ರು ಪ್ರಭಾ. ಅವರ ಜೀವಿತದಲ್ಲಿ ವಾಗ್ದಾನವು ನೆರವೇರಿಸುವಂತ ದೇವ್ರ ಪ್ರಭಾ. ಜೀವಿತದಲ್ಲಿ ಎದುರಾಗುವಂತ ಪ್ರತಿಯೊಂದು ಕಷ್ಟಗಳು, ನಿಂದೆಗಳು, ಸಮಸ್ಯೆಗಳೆಲ್ಲ ಪ್ರಭಾ ನೀನ್ ಬಿಡುಗಡೆ ಮಾಡ್ತಾ ಇದೆಯಪ್ಪ. ಈ ಮುಂಚಾನೆ ಸಮಯ ಈ ವಾಗ್ದಾನವು ಪ್ರತಿಯೊಬ್ಬರ ಜೀವಿತದಲ್ಲಿ, ಅವರ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಜೀವನ ಅನುಗ್ರಹಿಸಿ ನೀವೇ ಬಲಪಡಿಸ್ತಾರೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ಇದೆಷ್ಟು ಜನರು ವಾಗ್ದಾನ ಕೇಳಿ ಸಂತೋಷವುಳ್ಳರಾಗಿದ್ರು ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತಾಗಿರ್ತೇವೆ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನೇಕರಿಗೆ ಶೇರ್ ಮಾಡಿರ್ತೀವಿ. ಈ ವಾಗ್ದಾನ ಈ ಮುಂಜಾನೆ ಸಮಯ ದೇವ್ರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವ್ರ ಅದ್ಭುತ ರೀತಿಯಾಗಿ ದೇವ್ರು ಆಶೀರ್ವದಿಸಿ, ಬಲಪಡಿಸಿ ನಡೆಸ್ತಿರ್ತೀವಿ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.